ಜೊತೆಗೆ ಹಾಡ್ತಾರೆ ಅವರು, ಒಳ್ಳೆ ಹಾಡುಗಾರ. ಅದು ಒಂದು ವಿಶೇಷ. ತಬಲ ನುಡಿಸ್ತಾರೆ, ಹಾಗೆಯೇ ಹಾಡ್ತಾರೆ. ಮೊದಲಿಂದ ಅವರಿಗೆ ಹಾಡೋ ಅಭ್ಯಾಸ. ಅದು ಒಂದು ಅವ್ರ ಶಿಷ್ಯ ಪರಂಪರೆ ಬೆಳೆದದ ಬೆಂಗಳೂರೊಳಗೆ. ಇದು ಬಹಳ ದೊಡ್ಡದು, ಬಹಳ ದೊಡ್ಡದು. ಯಾಕಂದ್ರೆ ಒಬ್ಬೊಬ್ಬರು ಒಂದೊಂದರೊಳಗೆ ದೊಡ್ಡವರಾಗ ಬೆಳೆಯೋದು ಕಷ್ಟ ಅದ. ಅವ್ರು ಎರಡೂ ವಿಷಯದೊಳಗೆ ಅವಾಗ ಮುಟ್ತಾರಲ್ಲ, ಇದು ಬಹಳ ಗುರುಗಳ ಕೃಪ. ಅವ್ರ ತಾಯಿ ತಂದೆಯ ಆಶೀರ್ವಾದ, ಅವ್ರ ಮನೆಯಲ್ಲಿ ಅವ್ರ ಅಣ್ಣ ಹಿರಿಯರಿವರು ಇವರು ಎಲ್ಲರನ್ನೂ ಪ್ರೀತಿ ಮಾಡಿ ಬೆಳೆಸ್ಯಾರ ತಮ್ಮಂದಿರನ್ನೆಲ್ಲ. ಸತ್ಯ ಹೇಳ್ತೇನೆ, ನಾನು ನೋಡಿದ್ದೇನೆ. ನಾಲ್ಕೊಂಡು ಸರ್ ಇದ್ದಾಗ ನಾವು ಅವ್ರ ಮನೆಗೆ ಹೋಗ್ತಿದ್ದೆ. ಆಗಾಗ ನನ್ನ ಪ್ರೀತಿ ಮಾಡ್ತಿದ್ರು. ತಮ್ಮ ನೀನು ನೌಕರಿ ಬಿಡಬೇಡ ಅಂತ ಹೇಳೋದು. ನೌಕರಿ ಸಿಕ್ಕಿತ್ತಲ್ಲ, ನೌಕರಿ ಸಿಕ್ಕದ ನೀನು ನೌಕರಿ ಬಿಡಬೇಡ, ನೌಕರಿಗಳಿದ್ದಂಗೆ ಸಂಗೀತ ಸಾಧನೆ ಮಾಡ್ಬೇಕು ನೋಡಿ, ಇಲ್ಲಾಂದ್ರೆ ಭಾಳ ಕಷ್ಟ ಆಗ್ತದೆ ಅಂತ ನನಗೆ 2-3 ಸಾರಿ ಅವ್ರ ಮನೆಗೆ ಊಟಕ್ಕೆ ಹಾಕಿ ಹೇಳ್ಯಾರ. ಏನು ಸತ್ಯ ಹೇಳ್ಬೇಕು. ಇಂಥ ಮನೆತನದೊಳಗೆ ಹುಟ್ಟಿದಂಥವರೆಲ್ಲರೂ ಗುರುಗಳ ಕೃಪದಿಂದ ಎಲ್ಲರೂ ಇವತ್ತು ಒಂದು ಕಲಾವಿದರಾಗಿ ಒಳ್ಳೆಯ ಕಲಾವಿದರು, ಹೆಸರುವಾಸಿ ಕಲಾವಿದರು. ಮತ್ತು ಅವರಲ್ಲದೆ ಅವರು ಶಿಷ್ಯ ಪರಂಪರೆಯನ್ನು ಬೆಳೆಸ್ತಾ ಇದ್ದಾರಲ್ಲ, ಇದು ಅವರ ಪರಮ ಪೂಜ್ಯ ಪುಟ್ಟರಾಜ ಗವಾಯಿಗಳ ಪಂಚಾಕ್ಷರ ಗವಾಯಿಗಳ ಆಶೀರ್ವಾದ, ಪಂಡಿತ ಅರ್ಜುನ್ ಶಾಹ ನಾಕೋಡರು ಅವ್ರ ತಾಯಿ ತಂದೆಗಳ ಕೃಪಾಶೀರ್ವಾದ ಇದರಿಂದಾಗಿ ನಡ್ಕೊಂಡು ಬಂದದ್ದು. ಅದಕ್ಕೆ ನನಗೆ ಈ ಒಂದು ಪ್ರಶಸ್ತಿ ಕೊಟ್ಟು ನನ್ನನ್ನು ಬಹಳ ದೊಡ್ಡವನ್ನಾಗಿ ಮಾಡಿದ್ದೀರಿ. ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ 2 ಮಾತು ಮುಗಿಸ್ತೀನಿ. ನಮಸ್ಕಾರ.
ನಿಮಗೆ ಉತ್ಸಾಹ ನೋಡಿ ಸ್ವಲ್ಪ ಹಾಡಿದೆ, ಇಲ್ಲಾಂದ್ರೆ ಇಷ್ಟು ಹಾಡಲಿಕ್ಕೆ ಬರ್ತಿದ್ದಿಲ್ಲ ಇವತ್ತು. ಇಷ್ಟು ಸಂಗೀತ ಪ್ರೇಮಿಗಳಿದ್ದೀರಿ ನೀವು. ಅದಕ್ಕೆ ಹೇಳ್ತಿದ್ರು, ರಾಜ್ಕುಮಾರ್ ಸುಮ್ಮನೆ ಹೇಳ್ತಿದ್ದಿಲ್ಲ ಅವರು, ನೀವೇ ನಮ್ಮ ದೇವರು. ನೀವೇ ನಮ್ಮ ದೇವರು. ನೀವು ಹಾಡಲಿಕ್ಕೆ ನಮಗೆ ಹುರುಪು ಕೊಡಲಿಲ್ಲ ಅಂದರೆ ಏನು ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ. ಇದಕ್ಕೊಂದು ಉದಾಹರಣೆ ಹೇಳ್ತೀನಿ. ಒಬ್ಬರು ದೊಡ್ಡ ಗಾಯಕಿ ಹೆಣ್ಮಗಳು, ದೊಡ್ಡ ಹಿಂದೂಸ್ತಾನದ ದೊಡ್ಡ ಹೆಸರು, ಎಲ್ಲ ಪ್ರಪಂಚಕ್ಕೆ ಹೆಸರು ಅವ್ರದ್ದು, ಹೆಸರು ಹೇಳೋದಿಲ್ಲ. ಅವ್ರು ನಮ್ಮ ಧಾರವಾಡಕ್ಕೆ ಬಂದಿದ್ರು. ಅವ್ರದ್ದು ಗಾಯನ ಇತ್ತು. ಅವ್ರು ಬರೋಕ್ಕೆ ಒಂದು 15-20 ಲೇಟ್ ಆಯಿತು, ನಿಮಿಷ ಒಂದು ಕೂತರು. ಎಲ್ಲ ಕಾರ್ಯಕ್ರಮಕ್ಕೆ ಶುರುವಾಯಿತು, ತಂಬೂರಿ ಶುರುವಾದವು, ಎಲ್ಲ ಪ್ರಾರಂಭ ಆಯಿತು. ಹಿಂಗೆ ನೋಡಿದ್ರು, ಒಂದು ಅವರ್ತ 2 ಅವರ್ತ ಹಾಡಿದ್ರು, 2-3 ಅವರ್ತ ಹಾಡಿ ನೋಡಿದ್ರು. ಎಲ್ಲರೂ ಈಗ ಮುಂದೆ ನೋಡಿದ್ರು. ಒಬ್ಬರು ಮುಂದೆ ಕುಂತಿದ್ರು, ತಮ್ಮ ಇರುವಾಂತ ಕರೆದ್ರು ಕಾರ್ಯಕರ್ತನ. ಅವೇನು ಮುಂದೆ ಕುಂತಾನಲ್ಲ, ಅವನು ಹಿಂದೆ ಕೂಡ್ಸಂತ. ಯಾಕ್ರಿ? ಅಲ್ಲ, ಅವಾಗ ಏನು ಗೊತ್ತೇ ಇಲ್ಲ, ಸುಮ್ಮನೆ ಹಿಂದೆ ಕುಂತಾನಲ್ಲ, ಏನು ಮಾಡ್ಬೇಕು? ಅವ್ರು ನಾನು ನೋಡಿ ನಾನು ಮೂಡ್ ಹೋಗ್ಬೇಕು ಹಾಡ. ಅಲ್ಲ, ಈಗ ಕುಂತಾನ ಹಂಗ ಕೊನೆಯವ್ರು ಹಂಗ ಕುಂತಾನ, ಮತ್ತೆ ಆಗಿನ ಅದಕ್ಕೆ ನೀವು ನಮ್ಮನ್ನು ಹಾಡಿಸೋದು ನೀವೇ. ಧನ್ಯವಾದಗಳು. ನಮಸ್ಕಾರ. ಶ್ರೀ ಮೋಹನ್ ರಾವ್ ಅವರಿದ್ದಾರೆ, ಹಾಗೆ ಶ್ರೀ ಜೈಪ್ರೀತ್ ಪೂಜಾರ್ ಅವರು ಸಹ ಮುಂದಿನ ವರ್ಷ ಬರ್ತೀನಿ ಅಂತ. ಈ ಸರಿ ಎಲ್ಲಿ ತಪ್ಪತ್ತು ಅಂತ ನಾನು ಅನ್ಕೊಂಡಿದ್ದೆ.
ಅಲ್ಲ ಇಷ್ಟು ಚಲೋ ಆಯೋಜನೆ ಮಾಡಬೇಕು ಕಾರ್ಯಕ್ರಮಗಳನ್ನು ಮತ್ತು ಅದಕ್ಕೆ ನೆರವು ಕೊಟ್ಟವರು ನೀವೇ ಇನ್ನೂ 10 ಸಲ ಹೇಳ್ತಾರೆ